ಹಾಯ್ ಹಲೋ ವೀಕ್ಷಕರಿಗೆಲ್ಲ ನಮಸ್ಕಾರ. BS ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ಅರಿಯಾಲಿ ಚಿಕನ್ ಟಿಕ್ಕಾ. ಇದನ್ನು ನಾನು ನನ್ನ ಬ್ರದರ್ ಇಲ್ಲ ಹೆಲ್ಪ್ ತೊಗೊಂಡು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀವಿ, ನಂತರ ಪುದೀನ ಸೇರಿಸ್ಕೊಳ್ತಾ ಇದ್ದೀವಿ, ನಂತರ ಬೆಳ್ಳುಳ್ಳಿ ಒಂದು ಅರ್ಧ ಕೆಜಿಗೆ 2 ಬೆಳ್ಳುಳ್ಳಿ, ಆಮೇಲೆ ಒಂದು 50 ಗ್ರಾಮ್ ಆದಷ್ಟು ಶುಂಠಿ, 3 ಹಸಿಮೆಣಸಿನಕಾಯಿ. ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ನೀವು ನೋಡ್ತಾ ಇರ್ಬೋದು ನಾವಿಲ್ಲಿ ಒಳ್ಳೆ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀವಿ. ನಂತರ ಈಗ ಚಿಕನ್ ತಗೊಳ್ಳೋಣ. ಬೋನ್ಲೆಸ್ ಪೀಸಸ್ ಆಲ್ಮೋಸ್ಟ್ ಒಂದು ಅರ್ಧ ಕೆಜಿ ಇದೆ. ಇದು ಅರ್ಧ ಕೆಜಿಗೆ ನಾವು ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೋನ್ಲೆಸ್ ಚಿಕನ್ನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ಬೌಲಲ್ಲಿ ನಾವೆಲ್ಲ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ರುಬ್ಬಿರುವಂತಹ ಮಿಶ್ರಣವನ್ನು ಈಗ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಒಂದು 2 ಸ್ಪೂನ್ ಮೊಸರು ಬೇಕಾಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ನಂತರ ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರ್ 1 ಸ್ಪೂನ್ ಬೇಕಾಗುತ್ತೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಬೇಕಾಗುತ್ತೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಇದಕ್ಕೆ ನಮಗೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಒಂದು 2 ಸ್ಪೂನಷ್ಟು ಆಯಿಲ್ನ ಕೂಡ ನಾವೀಗ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನೆಲ್ಲವನ್ನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಒಂದು 1 ಅವರ್ ಫ್ರಿಡ್ಜಲ್ಲಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ತೀವಿ. 1 hour later. ಈಗ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, 1 ಅವರ್ ಫ್ರಿಡ್ಜಲ್ಲಿ ಮ್ಯಾರಿನೇಟ್ ಮಾಡಿದ್ದಂಥ ಚಿಕನ್ನ ನಾನೀಗ ಹೊರಗಡೆ ತೊಗೊಂಡಿದ್ದೀನಿ. ಹೊರಗಡೆ ತೊಗೊಂಡು ಇದಕ್ಕೆ 3 ಸ್ಟಿಕ್ಸ್ ತೊಗೊಂಡಿದ್ದೀನಿ. ಆ 3 ಸ್ಟಿಕ್ಸ್ಗೆ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗತ್ತೆ. ಎಣ್ಣೆನ ಚೆನ್ನಾಗಿ ಹಚ್ಕೊಂಡು ನಾವು ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಪೀಸಸ್ನ ಒಂದೊಂದಾಗಿ ಈ ಸ್ಟಿಕ್ಸ್ಗೆ ಚುಚ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು ನೀವು ನಿಮಗೆ ಎಷ್ಟು ಚಿಕನ್ ಪೀಸಸ್ ಬೇಕೋ ಅಷ್ಟು ಮಾಡ್ಕೋಬೋದು. ಸ್ವಲ್ಪ ದೂರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ. ಈ ಒಂದು ರೆಸಿಪಿನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಚಿಕ್ಕ ಮಕ್ಳು ಇದ್ಬಿಟ್ರೆ ಅಂತೂ ಒಂದೊಂದು ಪೀಸ್ ಕೊಟ್ಬಿಟ್ರೆ ಮೇಲೆ ಕೆಳಗಡೆ ಓಡಾಡಿಕೊಂಡು ತಿಂತಾ ಇರ್ತಾರೆ. ನನ್ನ ತಂಗಿ ಮಗಳಂತೂ ಯಾವಾಗಾಗುತ್ತೆ ದೊಡ್ಡಮ್ಮ ಅಂತ ತುಂಬಾ ವೆಯ್ಟ್ ಮಾಡ್ತಾಯಿದ್ಲು. ಆಗಿದ ತಕ್ಷಣ ಅವಳು ತುಂಬ ಇಷ್ಟಪಟ್ಟು ತಿಂತಾಯಿದ್ಲು. ಒಂದು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮೇಲೆ ಕೆಳಗೆ ಹೋಗ್ತಾ ತಿಂದು ತುಂಬ ಖುಷಿಪಟ್ಲು. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿರೋದಾದರೆ ಒಂದು ಸಲ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾವು 3 ಸ್ಟಿಕ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನಾನು ಇನ್ನೊಂದು ಕಡೆ ಹೆಂಚು ಇಟ್ಕೊಂಡಿದ್ದೀನಿ, ಹೆಂಚು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಹೆಂಚು ಬಿಸಿ ಆದಮೇಲೆ ಇದನ್ನು ಒಂದೊಂದೇ ಅದರ ಮೇಲೆ ಇಟ್ಟು ಸುಟ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಹೆಂಚು ಬಿಸಿ ಆಗಿದೆ. ನಾನು ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಸವರ್ಕೊಂಡು ಈ ಸ್ಟಿಕ್ಸ್ನ ಹೆಂಚು ಮೇಲೆ ಇಟ್ಟು ಡೈರೆಕ್ಟಾಗಿ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಸ್ಟಿಕ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಒಂದೊಂದು ಪೀಸ್ನೇ ಹೆಂಚು ಮೇಲೆ ಇಟ್ಟು ಹಾಗೆ ಕೂಡ ನೀವು ಬೇಯಿಸ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಇದರ ಮೇಲೆ ನಾವು 1-2 ಸ್ಪೂನು ಎಣ್ಣೆ ಹಾಕ್ಕೋಬೇಕಾಗತ್ತೆ. ಆವಾಗವಾಗ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಪೂರ್ತಿಯಾಗಿ ಬೇಯೋರು ನಾವು ಮೇಲೆ ಕೆಳಗಡೆ ಮಾಡ್ತಾ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಒಳ್ಳೆ ಹದವಾಗಿ ಬೇಯ್ತಾ ಇದೆ. ಬಟ್ ನೀವು ಫ್ಲೇಮ್ನ ಮಾತ್ರ ಯಾವಾಗಲೂ ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ, ಒಳಗಡೆ ಬೇಯಲ್ಲ. ನಮಗೆ ಲೋ ಫ್ಲೇಮ್ ಇರೋದಾದರೆ ಚೆನ್ನಾಗಿ ಒಳ್ಳೆ ಜ್ಯೂಸಿಯಾಗಿ ಬೇಯುತ್ತೆ. ಆಯಿಲ್ನ ಮೇಲೆ ಕೆಳಗಡೆ ಹಾಕ್ಕೊಳ್ತಾ ಇರಿ. ಈಗ 5 ನಿಮಿಷ ಆಗಿದೆ. ನಾನು ಉಲ್ಟಾ ತಿರ್ಗಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಒಂದು ಒಳ್ಳೆ ಬಣ್ಣ ಬಂದಿದೆ, ಎಲ್ಲ ಕಂದು ಬಣ್ಣ, ಗೋಲ್ಡನ್ ಬ್ರೌನ್ ಅಂತಾರಲ್ವ ಆ ಒಂದು ಬಣ್ಣ ಬಂದಿದೆ. ಪೂರ್ತಿಯಾಗಿ ಬೇಯೋ ತನಕ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನಾನು ಎಣ್ಣೆನ ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಒಳ್ಳೆಯ ರುಚಿ ಸಿಗೋದಂತೂ ಖಂಡಿತ. ನಾವು ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಅವಾಗವಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇದ್ದರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅರಿಯಾಲಿ ಚಿಕನ್ ಟಿಕ್ಕಾ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡಿಕೊಂಡು ರೆಡಿಯಾಗಿರುವಂತಹ ಅರಿಯಾಲಿ ಚಿಕನ್ ಟಿಕ್ಕಾನ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.